परमात्मन पादಕ್ಕೆ ಗೋವಿಂದ ತಾಯಿ ಜಗನ್ಮಾತೆಯ ಪಾದಕ್ಕೆ ಗೋವಿಂದ ಶನಿದೇವರ ಪಾದಕ್ಕೆ ಗೋವಿಂದ ಪರಮಾತ್ಮನ ಪಾದಕ್ಕೆ ಗೋವಿಂದ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕರ ಪಾದಕ್ಕೆ ಗೋವಿಂದ ಪುಣ್ಯಕ್ಷೇತ್ರದ ಪಾದಕ್ಕೆ ಗೋವಿಂದ ಸತ್ಯ ಧರ್ಮ ನ್ಯಾಯನಿಧಿಯ ಪಾದಕ್ಕೆ ಗೋವಿಂದ ಮಾರ್ಗ ಹಿಡಿದ ಸದ್ಗುರುವಿನ ಪಾದಕ್ಕೆ ಗೋವಿಂದ ಪಂಚಭೂತೇಶ್ವರನ ಪಾದಕ್ಕೆ ಗೋವಿಂದ ತಾಯಿಗಳು ದೇವಾನ ದೇವತೆಗಳ ಪಾದಕ್ಕೆ ಗೋವಿಂದ नमः स्वाहा ओम पिनाकिने नमः स्वाहा
ಜಟಾಧರಾಯ ನಮಃ ಸ್ವಾಹಾ. ಓಂ ಕವಚಿನೇ ನಮಃ ಸ್ವಾಹಾ. ಓಂ ಕಠೋರಾಯ ನಮಃ ಸ್ವಾಹಾ. ಓಂ ವೃಷಂತಕಾಯ ಬಂದಾಗ ನಮಗೊಂದು ನೆಮ್ಮದಿ ಬೇಕು ಅಂದಾಗ ಭಗವಂತನ ಜಾಗದಲ್ಲಿ ಬಂದಾಗ ಅಥವಾ ಒಂದು ಗುರು ಪಾದಕ್ಕೆ ಹೋದಾಗ ಅಥವಾ ನಮ್ಮ ತಂದೆ ತಾಯಿಗಳ ಪಾದಕ್ಕೆ ಹೋದಾಗ ಅಥವಾ ನಮ್ಗೆ ಯಾರೋ ನಮ್ಗೆ ಹಿತೈಷಿಗಳು ಸಿಕ್ಕಿದಾಗ ಆಗ ಮಾತ್ರ ನಮಗೆ ಮನಸ್ಸು ಹಗುರ ಆಗೋಂಥದ್ದು ಅಂತ ಎಲ್ಲವನ್ನ ಮೀರಿದ್ದು ಅಂದರೆ ಪರಮಾತ್ಮ. ಆ ಪರಮಾತ್ಮನ ಪದತಳದಲ್ಲಿ ಶಿವ ಮತ್ತು ಪಾರ್ವತಿಯರ
ಸಮಾಗಮ ಆ ಒಂದು ಇರೋಂಥ ಸ್ಥಳದಲ್ಲಿ ಪಂಚಭೂತೇಶ್ವರನ ಕ್ಷೇತ್ರದಲ್ಲಿ ನಾವೆಲ್ಲರೂ ತಲೆಬಾಗಿ ಭಗವಂತ ನಾನು ಇದನ್ನು ಕೇಳ್ತಾ ಇದ್ದೀನಿ. ಫಸ್ಟು ಜಗತ್ಗೋಸ್ಕರ ಕೇಳ್ಕೊಳ್ಳಿ, ಎಲ್ರಿಗೋಸ್ಕರ ಕೇಳ್ಕೊಳ್ಳಿ. ಎಲ್ರಿಗೋಸ್ಕರ ಕೇಳಿದಾಗ ನಾನೊಬ್ಬ ಅದರೊಳಗಿರ್ತೀನಿ ಅಂದಾಗ ಭಗವಂತ ಅನಿಸ್ಕೊಳ್ತಾನೆ. ಏಕೆಂದರೆ ಸ್ವಾರ್ಥ ಅನ್ನೋದಕ್ಕಿಂತ ನಾವೆಲ್ಲರೂ ಒಂದು ಕುಟುಂಬ, ಏನೋ ವಸುದೈವ ಕುಟುಂಬ ಅನ್ನೋ ಒಂದು ಏನಿದೆ, ಒಂದು ಕಲ್ಪನೆ ಏನಿದೆ, ಆ ಕಲ್ಪನೆ ಸಾಕಾರಗೊಳ್ಬೇಕು ಅಂದರೆ ನಾವೆಲ್ಲೂ ಒಗ್ಗೂಡಬೇಕು. ಒಗ್ಗೂಡಿ ಭಗವಂತನ ನಮ್ಮ ಧರ್ಮವನ್ನು, ನಮ್ಮ ಸನಾತನದ ಧರ್ಮವನ್ನು ಉಳಿಸ್ಲಿಕ್ಕೋಸ್ಕರ ಮತ್ತು ನಮ್ಮ ತನವನ್ನು ನಾವು ಉಳಿಸ್ಕೊಳ್ಳೋಕ್ಕೋಸ್ಕರ ಜಗತ್ತಿನಲ್ಲಿ ಭಗವಂತನ ಬೇಡ್ತಾ ಈ ಒಂದು ಕಾರ್ಯವನ್ನು ಮುಂದಕ್ಕೆ ಇದಾದ್ಮೇಲೆ ಯಾಕೆ ಕೂತ್ಕೊಂಡು ಎಲ್ಲರೂ ಇದು ಬೇಡ, ಬಿಲ್ಪತ್ರೆ ತಗೊಂಡು ಹಾಕ್ಬಿಟ್ಟು ಸಂಕಲ್ಪ ಮಾಡ್ಕೊಂಡು ಹಾಕಿ, ಸುಮ್ಮನೆ ಹಾಕ್ಬೇಡಿ, ಸಂಕಲ್ಪ ಮಾಡ್ತೀವಿ ಕೇಳ್ಕೊಡಿ. ಎಲ್ಲರೂ ಹೇಳಿ, ಹರ ಹರ ಮಹಾದೇವ, 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 ಹರ ಹರ ಮಹಾದೇವ. ಒಂದ್ ಕಡೆ ಹಿಂಗ್ ನೋಡಿ, ನಂದಿನ ಸುತ್ಕೊಂಡು ಹೋಗ್ಬೇಕು. ಏನೇ ಕೇಳಿದ್ರು ಹಂಗೆ ನೀವ್ ಏನೇ ಗುಂಪಿನ ಮಾಡಿದ್ರು ನಂದಿ ಹತ್ರ ಸಂಕಲ್ಪ ಮಾಡಿ ಪರಮಾತ್ಮನ ಹತ್ರ ಬೇಡ್ಕೊಂಡು ನಂದಿ ಹತ್ರ ಹೋಗಿ ಆಮೇಲೆ ಮುಂದಕ್ಕೆ ಹೋಗಿ ತಾಳ್ಮೆಯಿಂದ ಮಾಡಿ, ಎಲ್ಲ ಒಳ್ಳೇದಾಗುತ್ತೆ. ಸಂಕಲ್ಪ ಬೇಡ್ಕೊಳ್ಳಿ, ಹೇಳಿ, ಹರ ಹರ ಮಹಾದೇವ, 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 ಹರ ಹರ ಮಹಾದೇವ. ಬಿಲ್ಪತ್ರೆ ಎಲ್ಲ ದಶೋ ಬಿಲ್ಪತ್ರೆ दरबे कटल दरबे दरबे ಕೊಡಿ ಯಾವ್ದು ಅನುಕೂಲ ಆಗುತ್ತೆ ಅದನ್ನ ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಎಲ್ಲರೂ ಹೇಳ್ತಾ ಇರಿ ಜೋರಾಗಿ. ನೀವು ಹೇಳೋದು ಯಾಕಂದ್ರೆ ಎಲ್ಲರೂ ಸೇರಿ ಒಬ್ರಿಗೋಸ್ಕರ ಬೇಡೋದು, ಒಬ್ರು ಎಲ್ರಿಗೋಸ್ಕರ ಬೇಡೋದು. ಈಗ ನಮ್ಮ ಭಗವಂತನಿಗೆ ಬೇಕಾಗಿರೋದು ಬೇಡಿಕೆ, ಭಗವಂತನಿಗೆ ಬೇಕಾಗಿರೋದು ನಾಮಸ್ಮರಣೆ, ಭಗವಂತನಿಗೆ ಬೇಕಾಗಿರೋದು ಆತ್ಮಪೂರ್ವಕವಾಗಿ ನಮ್ಮ ಮನಸ್ಸನ್ನು ನಮಗೆ ನಿವೇದನೆ. ಇದು ಅವನಿಗೆ ಭಗವಂತನಿಗೆ, ಯಾಕಂದರೆ ಶಿವರಾತ್ರಿ ನಿನ್ನೆ
ಶಿವರಾತ್ರಿ ದಿನ ಯಾಕಂದರೆ ಎಲ್ಲರೂ ಮನೆ ದೇವರನ್ನ ಮಾಡೋದ್ರಿಂದ ಮತ್ತು ಅಮಾವಾಸ್ಯೆ ಇವತ್ತು 5:30ರಿಂದ ಪ್ರಾರಂಭ ಆಗಿಂದ ಎರಡೂ ಸೇರುತ್ತೆ ಅಂತೇಳಿ ಇವತ್ತು 108 ಕುಟುಂಬಗಳು ಅಥವಾ 108 ಜನ ಸೇರಿ ಅಷ್ಟೋತ್ತರದ ಮುಖಾಂತರ ಭಗವಂತನ ಸ್ಮರಣೆ ಮಾಡುವಂಥದ್ದು. ಯಾಕೆಂದರೆ ಇವತ್ತು ಭಗವಂತನ ನಾವು ಯಾವ ರೀತಿ ಪೂಜೆ ಮಾಡಿದ್ರೂ ಭಗವಂತನಿಗೆ ಸಲ್ತಕ್ಕಂಥದ್ದು ಭಕ್ತಿಯಿಂದ. ಭಕ್ತಿ ಅಂದರೆ ಅದು ಒಂದು ಏನು ಅಂದರೆ ಅಗ್ನಿ ಮುಖಾಂತರ ಸೇರಿಸೋದಿದೆಯಲ್ಲ ಭಗವಂತನಿಗೆ, ಅಗ್ನಿಯ ಮುಖಾಂತರ ಹವಿಸ್ಕೊಡೋದ್ರ ಮುಖಾಂತರ ಭಗವಂತನಿಗೆ ಅತಿ ಪ್ರಿಯವಾದದ್ದು. ಅದನ್ನು ಯಾಕೆಂದರೆ ನಾವು ಯಾವ ರೀತಿ ಕೊಟ್ಟರು ಅದು ತಲುಪೋದಿಲ್ಲ. ಅದು ಹವಿಸ್ಸು ಅಂದರೆ ಭಗವಂತನಿಗೆ ಪ್ರಿಯವಾದದ್ದು. ಎಲ್ಲ ರೀತಿಯಲ್ಲೂ ಹಿಂದಿನಿಂದಲೂ ನಡ್ಕೊಂಡ್ಬಂದಂಥದ್ದು ನಮ್ಮ ಋಷಿಮುನಿಗಳು ಮಾಡಿದ ಯಾಗ ಯಜ್ಞಗಳ ಮುಖಾಂತರ ಭಗವಂತನ ಆರಾಧನೆ ಮಾಡಿ ತಮಗೆ ಬೇಕಾದದನ್ನು ಪಡ್ಕೊಳ್ಳಿಕ್ಕೆ ಮುಖಾಂತರ ಯಾಗ ಯಜ್ಞಗಳನ್ನ ಮಾಡಿ ಮತ್ತೆ ಅಷ್ಟೇ ನಮ್ಮ ಸನಾತನ ಧರ್ಮದ ನಿಲುವಿಗೆ ಮತ್ತು ಉಳಿವಿಗೆ ಆ ಒಂದು ಈ ಯಾಗಗಳು ಎಷ್ಟು ಪವಿತ್ರ ಅಂದರೆ ಅದನ್ನು ಹೇಳಕ್ಕೆ ಅದನ್ನು ಅನುಭವಿಸಿದಾಗ ಮಾತ್ರ ಅದು ನಮ್ಗೆ ಅರ್ಥ ಆಗುವಂಥದ್ದು. ಆ ಒಂದು ಕಾರ್ಯವನ್ನು ಇವತ್ತು ಶಿವರಾತ್ರಿ ಮತ್ತು ಅಮಾವಾಸ್ಯೆಯ ಪ್ರಯುಕ್ತ ಈ ಕ್ಷೇತ್ರದಲ್ಲಿ ಹರಿಹರ ಪರಮಾತ್ಮನ ಆಶೀರ್ವಾದ, ಸದ್ಗುರುಗಳ ಮಾದೇಶ್ ಗುರೂಜಿಯವರ ಪೂರ್ಣ ಆಶೀರ್ವಾದದೊಂದಿಗೆ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ವಿ. ಇನ್ನು ಮುಂದೆ ಈ ಮಣ್ಣಿನಲ್ಲಿ ಪ್ರತಿ ಅಮಾವಾಸ್ಯೆ ಮೇಲೆ ಇದೇ ರೀತಿ 108 ಜನ, 108 ಕುಟುಂಬ ಬಂದರೆ 108 ಕುಟುಂಬ, 108 ಜನ ಬಂದರೆ ಆ ಒಂದು ಯಾಗವನ್ನು ಇದೇ ರೀತಿ ಅಮಾವಾಸ್ಯೆ ಮೇಲೆ ಮಾಡಿ ಎಲ್ಲರೂ ಸೇರಿ ಭಗವಂತನ ಬೇಡಿ ಈ ಕ್ಷೇತ್ರವನ್ನು ಈ ಒಂದು ಏನಿದೆ ಈಗ ಒಂದು ಈಶ್ವರನ ತಪ್ಪಲು ಏನು ಮಾರ್ಕಂಡೇಯ ಮುನಿ ಬೇಡಿದ ಜಾಗ ಅಂತ ಏನು ಹೇಳ್ತೀವಿ, ನವಗ್ರಹವನ ಇದೆ. ಯಾಕೆಂದರೆ ಪಕ್ಕದಲ್ಲಿ ನವಗ್ರಹವನ ಇದೆ. ನವಗ್ರಹವನ ತಪೋಭೂಮಿ. ಮಾರ್ಕಂಡೇಯ ತನ್ನ ಆಯಸ್ಸಿಗೋಸ್ಕರ ಶಿವನನ್ನ ಬೇಡಿ ತನ್ನ ಆಯಸ್ಸಿನ ಪೂರ್ಣ ಆಯಸ್ಸನ್ನು ಪಡ್ಕೊಂಡಂಥ ಕ್ಷೇತ್ರ ಅದು. ಭಗವಂತ ಮತ್ತು ಗುರು ಕೊಟ್ಟ ವಾಕ್ಯದ ಮುಖಾಂತರ ಇದು ಇನ್ನು ಮುಂದೆ ಈ ಮಣ್ಣು ಪಾವನವಾಗಿ ಎಲ್ರಿಗೂ ಒಳಿತನ್ನ ಭಗವಂತ ಕೊಡಲಿ ಅಂತ ಭಗವಂತನಲ್ಲಿ ಬೇಡ್ತಾ ಪಾರ್ವತಿ ಪರಮೇಶ್ವರ ನಿಮ್ಮೆಲ್ಲರಿಗೂ ಆಯುಷ್ ಆರೋಗ್ಯವನ್ನು, ಯಾಕೆಂದರೆ ಎಲ್ಲರೂ ಕಷ್ಟದಿಂದಲೇ ಬರೋದು. ಆ ಕಷ್ಟವನ್ನು ಭಗವಂತನ ಪಾದದಲ್ಲಿ ಯಾರು ಕಷ್ಟ ತೀರೋದಿಲ್ಲ. ನಮ್ಮ ಮನಸಾರ ಭಗವಂತನಿಗೆ ನಮ್ಗೆ ಆ ಕಾಲ ಬಂದಾಗ, ಒಳ್ಳೆಯ ಕಾಲ ಬಂದಾಗ ಅಥವಾ ಒಳ್ಳೆಯ ಶುಭಗಳಿಗೆ ಅಂತ ಅದು ಭಗವಂತನಿಗೆ ನಮ್ಗೆ ಅರ್ಪಿತವಾದಾಗ, ಯಾಕೆಂದರೆ 80 ಕೋಟಿ ಜೀವರಾಶಿಗಳಿದೆ. ಆ ಎಲ್ಲ ಜೀವರಾಶಿಗಳನ್ನ ಪಾಲನೆ ಪೋಷಣೆ ಮಾಡ್ತಕ್ಕಂಥ ಪರಮಾತ್ಮ. ಆ ಪರಮಾತ್ಮ ನಮ್ಮ ಮೇಲೆ ಕರುಣೆ ಬರಬೇಕು ಅಂದರೆ ನಾವು ನಿಷ್ಠೆಯಿಂದ ಬೇಡಬೇಕು, ಭಗವಂತನ ನಾವು ಆರಾಧಿಸಬೇಕು, ಭಗವಂತನ ನಾಮಸ್ಮರಣೆ ಮಾಡಬೇಕು. ಇನ್ನು ಮುಂದಿನ ದಿನಗಳಲ್ಲಿ ಮತ್ತು ಭಜನೆ ಮತ್ತು ಯಾಕಂದ್ರೆ ಒಂದೇ ಥರ ಮಾಡೋಕ್ಕಾಗೋದಿಲ್ಲ. ಎಲ್ಲರೂ ಇದು ಮಾಡೋಕೆ, ಯಾಕಂದ್ರೆ ಅವ್ರವ್ರ ಕೆಲಸ ಬಿಟ್ಟು ಬಂದಿರ್ತಾರೆ. ಆ ಟೈಮ್ನ ಕೂಡಿಸ್ಕೊಳ್ಳೋಕ್ಕೋಸ್ಕರ ಮುಂದಿನ ದಿನದಲ್ಲಿ ಭಜನೆ ಕೂಡ ಪ್ರಾರಂಭ ಮಾಡೋಣ. ಹಂಗಾಗಿ ಮುಂದಿನ ಹುಣ್ಣಿಮೆಗೆ ಸತ್ಯನಾರಾಯಣ ಪೂಜೆನೂ ಇರುತ್ತೆ. ಇನ್ನು ಮುಂದೆ ಈ ಕ್ಷೇತ್ರ ಈ ಎಲ್ಲರ ಭಕ್ತರ ಸಮಾಗಮದಿಂದ ಭಗವಂತನ ಆಶೀರ್ವಾದದಿಂದ ಇದೇ ಥರ ನಡೀಲಿ ಅಂತ ಭಗವಂತನಿಗೆ ಬೇಡ್ತಾ ಈ ಒಂದು ಶಿವರಾತ್ರಿಯ ಪ್ರಯುಕ್ತ, ಯಾಕಂದರೆ ಹೋಮ ಅನ್ನೋದು ಯಾಗ ಅನ್ನೋದು ಇದೆಯಲ್ಲ, ಅದು ನಮ್ಮ ತಪಸ್ಸನ್ನು, ನಮ್ಮ ಮನಸ್ಸನ್ನು ಏಕಾಗ್ರತಿಸುವಂಥ ಒಂದು ಕಾರ್ಯ. ಅದು ಆ ಕಾರ್ಯದ ಮುಖಾಂತರ ಇವತ್ತು ಭಗವಂತನಿಗೆ ಆಯಸ್ಸನ್ನು, ಯಾಕೆಂದರೆ ಶಿವನಿಗೆ ಬಿಲ್ಪತ್ರೆ ಅಷ್ಟು ಪ್ರಿಯ ಮತ್ತು ಭಸ್ಮ ಅಷ್ಟು ಪ್ರಿಯ. ನೀವೇನು ಅಡವೆ ಕೊಟ್ಟರು ಅವನು ಒಪ್ಪೋದಿಲ್ಲ. ಭಸ್ಮ ಮತ್ತು ಬಿಲ್ಪತ್ರೆ ಮತ್ತು ಏಕಾಗ್ರವಾದಂಥ ಮನಸ್ಸು, ನಿಷ್ಠೆ ಇದೆಯಲ್ಲ, ಆ ಒಂದು ನಿಷ್ಠೆನ ಭಗವಂತನ ಅರ್ಪಣೆ ಮಾಡಿ ನೀವು ಎಲ್ಲವನ್ನ ಕೇಳಿದ್ನ ತಥಾಸ್ತು ಅಂದ್ಬಿಡ್ತಾರೆ. ಯಾಕೆಂದರೆ ನಾವು 3 ದಿನ ಪೂಜೆ ಮಾಡೋದು, 100 ದಿನ ಪೂಜೆ ಮಾಡೋದು ಲೆಕ್ಕ ಅಲ್ಲ. 3 ಸೆಕೆಂಡ್ ಪೂಜೆ ಮಾಡೋದು ಸಾಕು. ಅದು ನಾವು ಅವನಿಗೆ ಒಪ್ಪಿಸ್ಕೊಳ್ಳುವಂಥ ಮಾರ್ಗ ಬೇಕು. ಆ ಮಾರ್ಗ ಭಗವಂತನ ಪದತಳದಲ್ಲಿ ಕುಂತು ಅವನಿಗೆ ಶರಣಾಗತಿ ಆಗಿ ಅವನ್ನ ಬಿಲ್ಪತ್ರೆ ಮುಖಾಂತರ ಬೇಡ್ಕೊಳ್ಳೋಣ. ಈ ಬಿಲ್ಪತ್ರೆ ತಗೊಂಡು ಎಲ್ಲರೂ ಈ ಬಿಲ್ಪತ್ರೆ ತಗೊಂಡು ಇಲ್ಲಿ ನಿಂತ್ಕೊಂಡು ಎಲ್ಲರೂ ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಭಸ್ಮ ಹಾಕ್ಸ್ಕೊಳ್ಳಿ, ಬಿಲ್ಪತ್ರೆ ತಗೊಳ್ಳಿ, ಶಿವನಿಗೆ ಅರ್ಪಣೆ ಮಾಡಿ ನಿಮ್ಮ ಮನಸ್ಸಿನ ಸಂಕಲ್ಪ, ಯಾಕೆಂದರೆ ಗಟ್ಟಿಯಾದ ಸಂಕಲ್ಪ ಇವತ್ತು ಮಾಡ್ತಾ ಇದ್ದೀರಿ ಅಂದರೆ ಇನ್ನು ಮುಂದಿನ ಬರೋ ದಿನಗಳಲ್ಲಿ ನಿಮ್ಮೆಲ್ಲ ಏನು ನಿಮ್ಮ ಬೇಡಿಕೆ ಏನಿದೆ, ನಿಮ್ಮ ಕೋರಿಕೆ ಏನಿದೆ ಭಗವಂತ ಈಡೇರಿಸಲಿ. ಯಾಕೆಂದರೆ ವ್ಯಕ್ತಿಯಿಂದ ಏನೂ ಆಗೋದಿಲ್ಲ. ನಮಗೆ ಕಾಣದಂಥ ಶಕ್ತಿ ಭಗವಂತ ಪರಮಾತ್ಮ ಏನಿದೆ, ಆತ್ಮವನ್ನು ಮುಂದೆ ತಲೆಬಾಗಿದಾಗ ಪರಮಾತ್ಮ ನಮಗೆ ಎಲ್ಲ ಏನು ನಮ್ಮ ಇಷ್ಟಾರ್ಥಗಳನ್ನ ಈಡೇರಿಸಲಿ ಅಂತ ಒಂದು ಪಾದದಲ್ಲಿ ನಾವು ಕೂಡ ಬೇಡಿಕೊಂಡು ನೀವೆಲ್ಲರಿಗೂ ನಿಮ್ಮ ಕುಟುಂಬಕ್ಕೆ, ಎಲ್ಲ ನಿಮ್ಮ ಕುಟುಂಬದ ಸದಸ್ಯರಿಗೆ ಭಗವಂತ ಆಯುಷ್ ಆರೋಗ್ಯ ಕೊಟ್ಟು ಕಾಪಾಡಲಿ. ಯಾಕಂದರೆ ಕಷ್ಟ ಇದ್ದಿದ್ದೆ.